ನಮಸ್ಕಾರ ವೀಕ್ಷಕರೇ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀ ದುರ್ಗಾ. ನೀವು ಪ್ರೊಟೆಸ್ಟ್ ಮಾಡೋಕೆ ರಸ್ತೆಗೆ ಇಳಿದರೆ ಏನಾಗುತ್ತೆ? ಪೊಲೀಸರು ಕೇಸ್ ಹಾಕ್ತಾರೆ, ಅರೆಸ್ಟ್ ಮಾಡ್ತಾರೆ ಅಲ್ವಾ? ಬಟ್ ಮುಂಬೈನಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ. ನೀವೇನಾದ್ರೂ ಮತ್ತೆ ಪ್ರೊಟೆಸ್ಟ್ ಮಾಡೋಕೆ ಬಂದ್ರೆ ನಿಮ್ಮ ಜೇಬಿಗೆ 50 ಗ್ರಾಂ ಡ್ರಗ್ಸ್ ಇಟ್ಟು ಫೇಕ್ ಕೇಸ್ ಹಾಕಿ ಲೈಫ್ ಪೂರ್ತಿ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ ಅಂತ ಪೊಲೀಸ್ ಡ್ರೈವರ್ ಒಬ್ಬ ಕಾಲೇಜ್ ಸ್ಟೂಡೆಂಟ್ಗೆ ನೇರವಾಗಿ ವಾರ್ನಿಂಗ್ ಕೊಟ್ಟಿದ್ದಾನೆ. ಎಕ್ಸಾಮ್ ಪೇಪರ್ ಲೀಕ್ ವಿಚಾರವಾಗಿ ಪ್ರೊಟೆಸ್ಟ್ ಮಾಡ್ತಿದ್ದ ಸ್ಟೂಡೆಂಟ್ಗೆ ಮುಂಬೈ ಪೊಲೀಸ್ ವ್ಯಾನ್ ಒಳಗಡೆ ಈ ರೀತಿ ಬೆದರಿಕೆ ಹಾಕಿರುವ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ. ಅಷ್ಟಕ್ಕೂ ಆ ವ್ಯಾನ್ ಒಳಗಡೆ ಆಗಿದ್ದೇನು, ಪೊಲೀಸ್ ಹಾಗೆ ಹೇಳಿದ್ದಕ್ಕೆ ಸ್ಟೂಡೆಂಟ್ ರಿಯಾಕ್ಷನ್ ಏನಿತ್ತು, ಈ ವಿಡಿಯೋದಿಂದ ಮಹಾರಾಷ್ಟ್ರ ಪಾಲಿಟಿಕ್ಸ್ ನಲ್ಲಿ ಎದ್ದಿರುವ ಬಿರುಗಾಳಿ ಏನು, ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಆದ್ರೆ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು सब्सक्राइब ಮಾಡಿ. समझे कसम से घर पे इधर वापिस अगर किधर मिला नहीं 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 तो नहीं फिर मेरे साथ बेकार आदमी नहीं बिल्कुल नहीं बिल्कुल मैं डायरेक्ट 50-50 ग्राम पाउडर डाल देगा कि जेब में। अरे नहीं नहीं हाँ, नहीं फिर गया क्या जिंदगी गया। अरे नो जामीन। वो तो सर वो तो और ही खराब तुम लोग की वजह से हम लोग को तकलीफ है अभी। ठीक है सर, जाएंगे। मैं तो मालूम पड़ा कि फिर घूम के आ गए। नहीं 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 तुम लोग को ವಿಷಯ ಏನು ಅಂದ್ರೆ, ಕಳೆದ ಒಂದೆರಡು ದಿನಗಳಿಂದ ಮುಂಬೈನಲ್ಲಿ ಸ್ಟೂಡೆಂಟ್ ಪ್ರೊಟೆಸ್ಟ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಪ್ರೊಟೆಸ್ಟ್ ಮಾಡ್ತಿದ್ದ ಒಂದಷ್ಟು ಜನ ಸ್ಟೂಡೆಂಟ್ ನ ಪೊಲೀಸರು ಡಿಟೇನ್ ಮಾಡಿ ಪೊಲೀಸ್ ವ್ಯಾನ್ ನಲ್ಲಿ ಕರ್ಕೊಂಡು ಹೋಗಿದ್ರು. ಆ ವ್ಯಾನ್ ಚಾಲನೆ ಮಾಡ್ತಿದ್ದ ಪೊಲೀಸ್ ಡ್ರೈವರ್ ಹಿಂದುಗಡೆ ಕೂತಿದ್ದ ಸ್ಟೂಡೆಂಟ್ಗೆ ವಾರ್ನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ನೋಡಿ, ನೆಕ್ಸ್ಟ್ ಟೈಮ್ ಇಂದ ನೀವು ಪ್ರೊಟೆಸ್ಟ್ ನಲ್ಲಿ ಕಾಣಿಸಿಕೊಂಡ್ರೆ ನನ್ನಷ್ಟು ಕೆಟ್ಟವನು ಯಾರೂ ಇರಲ್ಲ. ನಿಮ್ಮ ಪಾಕೆಟ್ ನಲ್ಲಿ 50 ಗ್ರಾಂ ವೈಟ್ ಪೌಡರ್ ಅಂದ್ರೆ ಡ್ರಗ್ಸ್ ಇಟ್ಟು ಲಾಕ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಬೇಲ್ ಕೂಡ ಸಿಗಲ್ಲ, ಇಡೀ ಲೈಫ್ ಹಾಳಾಗಿ ಜೈಲಲ್ಲಿ ಇರಬೇಕಾಗುತ್ತೆ ಅಂತ ಓಪನ್ ಆಗಿ ಥ್ರೆಡ್ ಮಾಡ್ತಾನೆ. ವಿಚಿತ್ರ ಅಂದ್ರೆ ಈ ಮಾತು ಕೇಳಿ ವ್ಯಾನ್ ನಲ್ಲಿದ್ದ ಸ್ಟೂಡೆಂಟ್ ಹೆದರಲಿಲ್ಲ, ಬದಲಾಗಿ ನಗ್ತಾ ಸ್ಮೈಲ್ ಮಾಡ್ತಾ ಅದನ್ನೆಲ್ಲ ಮೊಬೈಲ್ ನಲ್ಲಿ ವಿಡಿಯೋ ಮಾಡ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಆ ಪೊಲೀಸ್ ಡ್ರೈವರ್ ಕೋಪದಲ್ಲಿ ಇನ್ನೊಂದು ಸತ್ಯವನ್ನು ಒಪ್ಪಿಕೊಂಡಿದ್ದಾನೆ. ನಿಮ್ಮ ಈ ಪ್ರೊಟೆಸ್ಟ್ ಇಂದಾಗಿ ನಮಗೆ ಡ್ಯೂಟಿ ಮಾಡಿ ಮಾಡಿ ಸಾಕಾಗಿದೆ, ನಾವಿಲ್ಲಿ ಸಫರ್ ಆಗ್ತಿದ್ದೀವಿ ಅಂತ ತನ್ನ ಫ್ರಸ್ಟ್ರೇಷನ್ ಅನ್ನು ಹೊರಗಡೆ ಹಾಕಿದ್ದಾನೆ. ಇನ್ನು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದ್ದ ಹಾಗೆ ಬೆಂಕಿ ತರ ಹರಡೋಕೆ ಸ್ಟಾರ್ಟ್ ಆಯಿತು. ಕಾಂಗ್ರೆಸ್ ಮತ್ತೆ ಕಾಕ್ರೋಚ್ ಜನತಾ ಪಾರ್ಟಿ ಈ ವಿಡಿಯೋವನ್ನ ಟ್ವಿಟರ್ ನಲ್ಲಿ ಶೇರ್ ಮಾಡಿ ಪೊಲೀಸರ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಮುಂಬೈ ಕಾಂಗ್ರೆಸ್ ಟ್ವೀಟ್ ಮಾಡಿ ಇದು ಬರೀ ಸ್ಟೂಡೆಂಟ್ಗೆ ಬೆದರಿಕೆ ಹಾಕೋದಲ್ಲ, ಪ್ರಜಾಪ್ರಭುತ್ವದ ಹಕ್ಕುಗಳ ಮೇಲೆಯೇ ನಡೆದಿರುವ ಅಟ್ಯಾಕ್. ಸ್ಟೂಡೆಂಟ್ ಪ್ರಶ್ನೆ ಕೇಳಿದ್ರೆ ಅವರಿಗೆ ಸರಿಯಾಗಿ ಆನ್ಸರ್ ಮಾಡಬೇಕೇ ಹೊರತು ಹೀಗೆ ಫೇಕ್ ಕೇಸ್ ಹಾಕ್ತೀನಿ ಅಂತ ಬೆದರಿಸೋದಲ್ಲ ಅಂತ ಖಂಡಿಸಿದೆ. ಇತ್ತ ಆಮ್ ಆದ್ಮಿ ಪಾರ್ಟಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಿಜೆಪಿ ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿದೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಹತೋಟಿಗೆ ತರಲು ಪೊಲೀಸರನ್ನು ಬಳಸಿಕೊಂಡಿದ್ದೀರಿ, ಈಗ ಮಹಾರಾಷ್ಟ್ರದಲ್ಲೂ ಅದೇ ರೌಡಿಸಂ ಮಾಡ್ತಾ ಇದ್ದೀರಾ. ನೆನಪಿಟ್ಟುಕೊಳ್ಳಿ, ದೇಶದ ಜನ ಈಗ ಎಚ್ಚೆತ್ತುಕೊಂಡಿದ್ದಾರೆ, ನಿಮ್ಮ ದಿನಗಳು ಹತ್ತಿರ ಬಂದಿವೆ ಅಂತ ಫುಲ್ ಗರಂ ಆಗಿವೆ. ವಿಡಿಯೋ ಸಖತ್ ವೈರಲ್ ಆಗಿ ಪೊಲೀಸ್ ಇಲಾಖೆಯ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಮುಂಬೈ ಪೊಲೀಸರು ಆಕ್ಷನ್ಗೆ ಇಳಿದಿದ್ದಾರೆ. ಮುಂಬೈ ಡಿಎಸ್ಪಿ ಅಕ್ಬರ್ ಪಠಾನ್ ಅವರು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದು, ಈ ಇನ್ಸಿಡೆಂಟ್ಸ್ ಬಗ್ಗೆ ಎನ್ಕ್ವೈರಿ ಆರ್ಡರ್ ಮಾಡಿದ್ದೀವಿ, ಫ್ಯಾಕ್ಟ್ಸ್ ಎಲ್ಲ ವೆರಿಫೈ ಆದ್ಮೇಲೆ ಸೂಕ್ತ ಆಕ್ಷನ್ ತಗೊಳ್ತೀವಿ, ಸದ್ಯಕ್ಕೆ ಆ ಪೊಲೀಸ್ ಡ್ರೈವರ್ನ ಪ್ರಸ್ತುತ ಪೋಸ್ಟಿಂಗ್ ನಿಂದ ರಿಮೂವ್ ಮಾಡಿದ್ದೀವಿ ಅಂತ ಕ್ಲಾರಿಟಿ ನೀಡಿದ್ದಾರೆ. ಅಂದ ಹಾಗೆ ಈ ಸ್ಟೂಡೆಂಟ್ ಯಾಕೆ ಮುಂಬೈ ರಸ್ತೆಗೆ ಇಳಿದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಗೊತ್ತಾ? ಇತ್ತೀಚೆಗೆ ದೇಶಾದ್ಯಂತ ಸಾಲು ಸಾಲು ಎಕ್ಸಾಮ್ ಪೇಪರ್ ಲೀಕ್ ಆಗ್ತಾ ಇರೋದು ನಿಮಗೂ ಗೊತ್ತೇ ಇದೆ. ದೆಹಲಿಯಲ್ಲಿ ಸಿಜೆಪಿ ನೇತೃತ್ವದಲ್ಲಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ದೊಡ್ಡ ಪ್ರೊಟೆಸ್ಟ್ ಸ್ಟಾರ್ಟ್ ಆಗಿತ್ತು.
ಜುಲೈ 20ರಂದು ಪಾರ್ಲಿಮೆಂಟ್ ಮಾರ್ಚ್ ವೇಳೆ ದೆಹಲಿ ಪೊಲೀಸರು ಮಾಡಿದ ಅರೆಸ್ಟ್ ಮತ್ತು ಕಂಟ್ರೋಲ್ನಿಂದಾಗಿ ಈ ಪ್ರೊಟೆಸ್ಟ್ ಕಿಡಿ ಈಗ ಮಹಾರಾಷ್ಟ್ರಕ್ಕೂ ಹಬ್ಬಿದೆ. ಮುಂಬೈನ ಪ್ರಮುಖ ಸ್ಥಳಗಳಾದ ಶಿವಾಜಿ ಪಾರ್ಕ್, ಚೆಂಬೂರು, ಆಜಾದ್ ಮೈದಾನಗಳಲ್ಲಿ ಸಾವಿರಾರು ಸ್ಟೂಡೆಂಟ್ ರಸ್ತೆಗೆ ಇಳಿದಿದ್ದಾರೆ. ಬಾಲಿವುಡ್ ನಟ ಇಮ್ರಾನ್ ಖಾನ್ ಕೂಡ ಸ್ಟೂಡೆಂಟ್ ಬೆಂಬಲಕ್ಕೆ ನಿಂತು ಪ್ರೊಟೆಸ್ಟ್ನಲ್ಲಿ ಭಾಗವಹಿಸಿದ್ದು ವಿಶೇಷ. ಮುಂಬೈನಲ್ಲಂತೂ ಸೀನ್ ಫುಲ್ ಡ್ರಾಮ್ಯಾಟಿಕ್ ಆಗಿದೆ. ಪೊಲೀಸ್ ವ್ಯಾನ್ ಮುಂದೆ ಒಬ್ಬ ಮಹಿಳೆ ಅಡ್ಡ ನಿಂತು ಪ್ರೊಟೆಸ್ಟ್ ಮಾಡಿರೋದು, ಇನ್ನೊಬ್ಬ ಸ್ಟೂಡೆಂಟ್ ಚಲಿಸುತ್ತಿರುವ ಪೊಲೀಸ್ ವ್ಯಾನ್ ಬ್ಯಾಕ್ ಡೋರ್ ಓಪನ್ ಮಾಡಿ ಒಳಗಿದ್ದವರನ್ನ ರಕ್ಷಿಸೋಕೆ ಟ್ರೈ ಮಾಡಿರುವ ಇಮೇಜ್ಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿವೆ. ಫೈನಲಿ ಪೊಲೀಸರು ಸಾರ್ವಜನಿಕರ ರಕ್ಷಣೆಗೆ ಇರೋದಾ ಅಥವಾ ಪ್ರೊಟೆಸ್ಟ್ ಮಾಡೋರ ಮೇಲೆ ಇಂತಹ ಫೇಕ್ ಡ್ರಗ್ ಕೇಸ್ ಹಾಕ್ತೀವಿ ಅಂತ ಬೆದರಿಕೆ ಹಾಕೋಕೆ ಇರೋದಾ? ಒಬ್ಬ ಜವಾಬ್ದಾರಿಯುತ ಪೊಲೀಸ್ ಈ ರೀತಿ ಹೇಳಿದ್ದು ಸರಿಯಾ ತಪ್ಪಾ? ಈ ಇನ್ಸಿಡೆಂಟ್ಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ದೇಶದ ಕರೆಂಟ್ ಟಾಪಿಕ್ಸ್ ಮತ್ತು ಟ್ರೆಂಡಿಂಗ್ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.